ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಅದಾದ ಮೇಲೆ ಡಿನ್ನರ್ ಮೀಟಿಂಗ್ಗಳು ಕೂಡ ಆಗಿದೆ. ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇವೆ. ಅಂದರೆ ಬಣಗಳಿವೆ ಅನ್ನುವಂಥ ಮಾತಿದೆಯಲ್ಲ, ಆ ಮಾತು ಸತ್ಯ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಯಾಕಂದರೆ ಈ ಸತೀಶ್ ಜಾರಕಿಹೊಳಿ ಹೇಳಿದಂಥ ಮಾತುಗಳಿದಾವಲ್ಲ, ಅವು KPCC ಅಧ್ಯಕ್ಷ ಸ್ಥಾನವನ್ನು ಬೇರೆಯವರಿಗೆ ಬಿಟ್ಕೊಡಬೇಕು ಅನ್ನುವಂಥ ಧಾಟಿನಲ್ಲಿ ಸತೀಶ್ ಜಾರಕಿಹೊಳಿ ಮಾತಾಡಿದ್ದು. ಜೊತೆಗೇನು ಅಂದರೆ ಹಿಂದೂ ಕೂಡ ಈ ಸಾರಥ್ಯವನ್ನು ವಹಿಸಲಿಕ್ಕೆ ಅವರು ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ. ನಾಯಕರ ಜೊತೆಗೂ ಕೂಡ ಮಾತಾಡಿದ್ದಾರೆ. ಒಂದು ಕಡೆಗೆ ಏನಂದರೆ DK ಶಿವಕುಮಾರ್ ಫಾರಿನ್ ಟೂರಲ್ಲಿದ್ದಾರೆ, ಇನ್ನೊಂದು ಕಡೆಗೆ ಇಲ್ಲಿ ಈ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ನಡೀತಾ ಇವೆ, ಸಾಕಷ್ಟು ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಒಂದು ಕಡೆಗೆ DK ಶಿವಕುಮಾರ್ ಫಾರಿನ್ ಟೂರ್ಗೆ ಹೋಗಿದ್ದಾರೆ, ಇಲ್ಲಿ ಸಂಪುಟ ಸಭೆ ಆಯಿತು. ಅದಾದಮೇಲೆ ಏನಂದರೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಕೂಡ ಆಗ್ತಾ ಇವೆ. CM ಸೇರಿದಂತೆ ಸಚಿವರುಗಳ ಜೊತೆಗೆ ಮೀಟಿಂಗ್ಗಳು. ಸಚಿವರ ಜೊತೆಗೆ CM ಸಿದ್ದರಾಮಯ್ಯ ನಿನ್ನೆ ಡಿನ್ನರ್ ಮೀಟಿಂಗ್ ಮಾಡಿದರು. ಒಂದು ಕಡೆಗೆ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ಚರ್ಚೆ ಶುರುವಾಗಿದೆ, ಇನ್ನೊಂದು ಕಡೆಗೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ನಡೀತಾ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಹಾಗಾದರೆ ನಿಜಕ್ಕೂ ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಸರ್ಕಾರದ ಒಳಗಡೆಗೆ ಆಗ್ತಿರುವಂಥದ್ದೇನು? ಡಿನ್ನರ್ ಮೀಟಿಂಗ್ ಸಂಚಲನ. ನಿನ್ನೆ ಮುಖ್ಯಮಂತ್ರಿಗಳು ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಸಿದ್ದರಾಮಯ್ಯನವರಿದ್ದರು, ಸಚಿವರುಗಳಿದ್ದರು. ಒಂದು ಕಡೆಗೆ DK ಶಿವಕುಮಾರ್ ವಿದೇಶ ಪ್ರವಾಸದಲ್ಲಿರುವಂಥ ಸಂದರ್ಭದಲ್ಲೇ ಇಲ್ಲಿ ಮೀಟಿಂಗ್ಗಳು ನಡೀತಾ ಇವೆ. ಏನಾದರೂ ಪೊಲಿಟಿಕಲ್ ಗೇಮ್ ನಡೀತಾ ಇದೆಯಾ, ತಂತ್ರಗಾರಿಕೆಯನ್ನು ಹೆಣಿಯಲಾಗ್ತಾ ಇದೆಯಾ? ಇಲ್ಲಿ ಸಿದ್ದರಾಮಯ್ಯನವರಿದ್ದರು, ರಾಜಣ್ಣ ಇದ್ದರು, ಪರಮೇಶ್ವರ್ ಇದ್ದರು, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಇವರೆಲ್ಲರೂ ಕೂಡ ಮೀಟಿಂಗಲ್ಲಿದ್ದರು. ನಾಟಿ ಕೋಳಿ ಸಾರು ಮುದ್ದೆ ಸವಿತಾನೇ ರಾಜಕೀಯದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿವೆ. ಕೇಳಿ, ಸಾಮಾನ್ಯವಾಗಿ ಏನು ಅಂದರೆ ಯಾರನ್ನು ಕೇಳಿದ್ರು ಕೂಡ ಇಲ್ಲ, ನಾವು ಸಾಮಾನ್ಯವಾಗಿ ಏನು ಅಂದರೆ ಇಲ್ಲಿ ಬಂದಿದ್ವಿ, ಮೀಟಿಂಗ್ ಸೇರಿದ್ವಿ, ಊಟಕ್ಕೆ ಸೇರೋದೇ ತಪ್ಪ ಅನ್ನುವಂಥ ಮಾತಾಡ್ತಾರೆ. ಆದರೆ ಸುಮ್ಮನೆ ಅಂತೂ ಇವರೆಲ್ಲರೂ ಕೂಡ ಹಿಂಡು ದಂಡು, ಅದರಲ್ಲೂ ಈ ಸಿದ್ದರಾಮಯ್ಯನವರ ಪರವಾಗಿರುವಂಥ ಸಚಿವರುಗಳು ಅಂತ ಹೇಳಲಾಗ್ತಾ ಇದೆಯಲ್ಲ, ಅವರೆಲ್ಲರೂ ಕೂಡ ಸೇರಿಕೊಂಡು ಮೀಟಿಂಗ್ ಮಾಡಿರೋದು ಸಾಮಾನ್ಯ ಸಂಗತಿ ಅಲ್ಲ. ಒಂದು ಕಡೆಗೆ ಪರಮೇಶ್ವರ್ ಕೂಡ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಬೇಕು ಅಂತ ತುದಿಗಾಲಲ್ಲಿ ಕಾದು ನಿಂತಿದ್ದಾರೆ. ಇನ್ನೊಂದು ಕಡೆಗೆ ಅವರಿಗೆ ತುಂಬ ಪರಮಾಪ್ತರಾಗಿರುವಂಥ ಸಿದ್ದರಾಮಯ್ಯನವರಿಗೆ ಪರಮಾಪ್ತರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವ್ರ ಮನೆಯಲ್ಲೇ ಈ ಡಿನ್ನರ್ ಆಗಿರೋದು, ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇರುವಂಥದ್ದು. ಏನು ಹಾಗಾದರೆ ಪ್ಲಾನ್ ಆಫ್ ಆ್ಯಕ್ಷನ್ಗೆ ಏನಾದರೂ ಸಿದ್ಧತೆಗಳಾಗ್ತಾ ಇದೆಯಾ? KPCC ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸತೀಶ್ ಜಾರಕಿಹೊಳಿ ಏನು ಮಾತಾಡಿದ್ರು ಮೊನ್ನೆ, ಅದರ ಬಗ್ಗೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಕ್ಕೆ ಏನಾದರೂ ಮುಂದಾದ್ರ? ಇನ್ನು CM ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಬೆಂಬಲವನ್ನು ವ್ಯಕ್ತಪಡಿಸಿದಾರಾ? ತಮ್ಮ ಪರವಾಗಿರುವಂಥ ಒಬ್ಬ ನಾಯಕನಿಗೆ KPCC ಅಧ್ಯಕ್ಷ ಸ್ಥಾನವನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರಾ? ಸೊ ಇಂಥ ಹಲವಾರು ಚರ್ಚೆಗೆ ಕಾರಣವಾಗಿದೆ, ಹಲವಾರು ಪ್ರಶ್ನೆಗಳಿಗೆ ಕಾರಣವಾಗಿರುವಂಥ ಮೀಟಿಂಗ್ ಇದು. ಏನೇನು ಮಾತಾಡಿರಬಹುದು? ಹಾಗಾದರೆ ಯಾವ್ಯಾವ ಸಂಗತಿಗಳು ಚರ್ಚೆಗೆ ಬಂದಿರಬಹುದು? ಸುಮ್ಮನೆ ಊಟಕ್ಕೆ ಸೇರ್ತಾರ? ಅದರಲ್ಲೂ ತಾವು ಯಾರ್ಯಾರು ಒಂದೇ ಮನಸ್ಥಿತಿಯವರು, ಸಿದ್ದರಾಮಯ್ಯನವರಿಗೆ ಬೆಂಬಲವಾಗಿ ನಿಂತಿರುವಂಥ ನಾಯಕರುಗಳು ನಾವು ನೋಡ್ತಾ ಇದ್ದೀವಿ. H.C. ಮಹದೇವಪ್ಪ, ಡಾಕ್ಟರ್ H.C. ಮಹದೇವಪ್ಪ ಇದ್ದರು, ರಾಜಣ್ಣ ಇದ್ದರು, ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲೇ ನಡೆದಂಥ ಮೀಟಿಂಗ್ ಇದು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಭಾಳ ಗಮನಿಸಬೇಕಾದಂಥ ಸಂಗತಿ, ಸುಮ್ಮನೆ ಮೀಟಿಂಗ್ಗಳಾಗಲ್ಲ. ಯಾಕಂದರೆ ರಾಜಕಾರಣದಲ್ಲಿ ನೀವು ಕೇಳಿದಾಗ ಸಾಮಾನ್ಯವಾಗಿ ಸಹಜವಾಗಿ ಬರುವಂಥ ಮಾತೇನು ಅಂದರೆ, ಊಟಕ್ಕೆ ಸೇರಿದ್ವಿ, ಭಾಳ ದಿವಸ ಆಗಿತ್ತು, ನಾವು ನಾಟಿ ಕೋಳಿ ಸಾರು ಮುದ್ದೆ ಸೌದ್ವಿ, ಬರೀ ಅಷ್ಟು ಮಾತ್ರ ಇರಲ್ಲ, ಮುಂದಿನ ರಾಜಕೀಯದ ಊಟವನ್ನು ಸವಿಯುವಂಥ ಬಗೆ ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ 100% ಚರ್ಚೆ ಆಗಿರುತ್ತೆ. ಬಹುಶಃ ಏನು ಅಂದರೆ ಇದೇ ಇಂಥ ಗುಮಾನಿಗೆ ಕಾರಣ ಆಗಿರುವಂಥದ್ದು. ಹಲವು ಪ್ರಶ್ನೆಗಳು ಈ ಮುಖಾಂತರ ಎದ್ದಿರುವಂಥದ್ದು. ಏನು ನಡೆದಿದೆ ಪ್ರಸನ್ನ? ರಂಗನಾಥ್, CM ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮತ್ತು ಉಳಿದಂತಹ ಸಚಿವರು ಹೊಸ ವರ್ಷದ ಸಂದರ್ಭದಲ್ಲಿ ಹೊಸ ರೆಸಲ್ಯೂಷನ್ ಮಾಡಿದಂತೆ ಕಂಡುಬರ್ತಾ ಇದೆ. ಬಯಸಿದ ಬಾಗಿಲು ತೆರೆಯೋಣ ಅನ್ನುವಂತಹ ರೀತಿಯ ಸ್ಟ್ರಾಟಜಿಯನ್ನ ಮಾಡಿದಂತೆ ಕಂಡುಬರ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ನಿನ್ನೆ ಕ್ಯಾಬಿನೆಟ್ ನಡೆದ ಬಳಿಕ
ತಡರಾತ್ರಿಯ ತನಕವೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಕೂತಿದ್ರು. ಡಿನ್ನರ್ ಮೀಟಿಂಗ್ ಆಯಿತು. ಈ ಮೀಟಿಂಗ್ ವೇಳೆ ಕೇವಲ ನಾಟಿ ಕೋಳಿ ಸಾರು ಮುದ್ದೆ ಮಾತ್ರ ಇರಲಿಲ್ಲ, ಅದರ ಜೊತೆಗೆ ಮುಂದಿನ ತಂತ್ರಗಾರಿಕೆಯನ್ನು ಹೇಗೆ ಮಾಡಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ಸ್ಥೂಲವಾದಂಥ ಚರ್ಚೆಗಳಾಗಿದ್ದಾವೆ. ಇಲ್ಲಿ 2-3 ವಿಷಯಗಳು ಹಾಸುಹೊಕ್ಕಾಗಿದ್ದಾವೆ. ಒಂದು, ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸಬೇಕು ಅನ್ನೋ ಬಗ್ಗೆ ಆಂತರಿಕವಾಗಿ ಒಂದಷ್ಟು ಆಗ್ರಹಗಳು ಕೇಳಿ ಬರ್ತಾ ಇದ್ದಾವೆ. ಪ್ರಭಾವಿ ಸಚಿವರು ಕೆಪಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನು ನೆಟ್ಟಿದ್ದಾರೆ. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಒಬ್ಬರು. ಅವರೇ ನಿನ್ನೆಯ ಡಿನ್ನರನ್ನ ಆಯೋಜನೆಯನ್ನ ಮಾಡಿದವರು. ಮುಖ್ಯಮಂತ್ರಿಗಳನ್ನ ತಮ್ಮದೇ ಸರ್ಕಾರಿ ನಿವಾಸಕ್ಕೆ ಆಹ್ವಾನವನ್ನು ಮಾಡಿ ಊಟ ಉಣಿಸನ್ನ ಬಡಿಸಿದಂತಹ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನು ನೆಟ್ಟಿದ್ದಾರೆ. ಅವರ ರಾಜಕೀಯ ತಂತ್ರಗಾರಿಕೆಯ ಭಾಗವಾಗಿಯೂ ಕೂಡ ಇದು ಗಮನ ಸೆಳೀತಾ ಇದೆ. ಇನ್ನೊಂದು, ಆ ಒಂದು ಸ್ಥಾನಕ್ಕೆ ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಅವರನ್ನ ಬದಲಾಯಿಸಬೇಕು ಅಂತೇಳಿ ಹೈಕಮಾಂಡ್ ನಿರ್ಧಾರ ಮಾಡಿದ್ದೇ ಆದ್ರೆ ಅದಕ್ಕೆ ಸರಿಯಾದಂತ ನಾಯಕನನ್ನ ತಂದು ಕೂರಿಸಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯನವರ ಆಲೋಚನೆ ಇದೆ. ಅಂದ್ರೆ ತಮ್ಮ ರಾಜಕೀಯ ಲೆಕ್ಕಾಚಾರಗಳಿಗೆ ಸರಿ ಹೊಂದುವಂತ ಮತ್ತು ತಮ್ಮ ಮುಂದಿನ ಎಲ್ಲಾ ರಾಜಕೀಯ ತಂತ್ರಗಾರಿಕೆಗಳಿಗೂ ಕೂಡ ಪೂರಕವಾದಂತಹ ಒಬ್ಬ ನಾಯಕ ಬೇಕು ಅಂದ್ರೆ ಅದಕ್ಕೆ ಒಂದು ರೀತಿಯ ಸೂಕ್ತವಾದಂತಹ ಆಯ್ಕೆ ಯಾವುದು ಅನ್ನೋ ಒಂದು ಬಗ್ಗೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ಅಳದು ತೂಗಿ ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ. ಅದಕ್ಕೆ ದೆಹಲಿಯ ಮಟ್ಟದಲ್ಲಿ ಹಾಗೆ ಇರಿ, ಇನ್ನಷ್ಟು ನಾನು ಮಾತಾಡ್ತೀನಿ, ಒಂದಷ್ಟು ವಿವರಗಳನ್ನ ನೋಡ್ಬೋಣ. ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಭಾವಿ ನಾಯಕ ಅಡ್ಗಾಲಾಗಿದ್ದಾರೆ. ಯಾರು ಪ್ರಭಾವಿ ನಾಯಕ? ಗೊತ್ತಿರುವಂತಹ ಸಂಗತಿ, ಡಿ ಕೆ ಶಿವಕುಮಾರ್ ಇಲ್ಲಿ ಅಡ್ಗಾಲಾಗಿದ್ದಾರೆ ಅನ್ನುವಂಥ ಸಂಗತಿ. ಸಂಪುಟ ಪುನಾರಚನೆ ಬಗ್ಗೆ ಹೈಕಮಾಂಡ್ ಸಂದೇಶ ಬಂದಿಲ್ಲ. ಯಾಕೆ ಬಂದಿಲ್ಲ? ಯಾರೋ ಇಲ್ಲಿ ಅಡ್ಗಾಲ ಹಾಕಿದ್ದಾರೆ. ಸಂದೇಶ ಬಂದ ತಕ್ಷಣವೇ ಸಿಎಂ ದೆಹಲಿ ಹೋಗ್ತಾರೆ. ಯಾವ್ಯಾವ ಸಚಿವರಿಗೆ ಹಾಗಾದರೆ ಸಚಿವರನ್ನ ಕೈ ಬಿಡಬೇಕು, ಯಾರ್ಯಾರನ್ನ ಸೇರಿಸ್ಕೋಬೇಕು, ಇನ್ಯಾರು ಔಟ್ ಯಾರು? ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯನವರ ಮನಸ್ಸಲ್ಲಿ ಒಂದು ಪಟ್ಟಿನೇ ಇದೆ. ಡಿನ್ನರ್ ಸಭೆಯಲ್ಲಿ ಈ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಎಸ್ ಪ್ರಸನ್ನ, ನಾವು ಮಾತಾಡ್ತಾ ಇದ್ವಿ, ಕೇವಲ ಇಷ್ಟು ಮಾತ್ರ ಅಲ್ಲ, ನಾಳೆ ಸಂಪುಟ ಪುನರ್ರಚನೆ ಆಯಿತು ಅಂತಂತಂದರೆ ಸಿದ್ದರಾಮಯ್ಯನವರ ಮನಸ್ಸಲ್ಲಿ ಒಂದು ಸ್ಪಷ್ಟವಾದಂಥ ಚಿತ್ರಣ ಇದೆ, ಒಂದು ಪಟ್ಟಿ ಇದೆ. ಯಾರು ಇನ್ ಯಾರು ಔಟ್ ಅನ್ನೋದ್ರ ಬಗ್ಗೆ, ಅದರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ ನಿನ್ನೆ ಅನ್ನುವಂಥದ್ದು. ಏನಂತೀರಿ? ಹೌದು, ಸಿದ್ದರಾಮಯ್ಯನವರು ಈಗಾಗಲೇ ಪರೋಕ್ಷವಾಗಿ ಎಲ್ಲೊಂದು ಕಡೆ ಸುಳಿವನ್ನ ಬಿಟ್ಟುಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಪುನರ್ರಚನೆ ಮಾಡೋದಕ್ಕೆ ಅಥವಾ ವಿಸ್ತರಣೆ ಮಾಡೋದಕ್ಕೆ ತಾನು ಸಿದ್ಧ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಅದಕ್ಕೆ ಹೈಕಮಾಂಡ್ನ ಗ್ರೀನ್ ಸಿಗ್ನಲ್ ಬೇಕಾಗುತ್ತೆ. ಆದರೆ ಸದ್ಯದ ಮಟ್ಟಿಗೆ ಈ ಕ್ಷಣಕ್ಕೂ ಕೂಡ ಹೈಕಮಾಂಡ್ ಇನ್ನೂ ಕೂಡ ಕ್ಯಾಬಿನೆಟ್ ಅನ್ನ ರೀಶಫಲ್ ಮಾಡಬೇಕಾ ಅಥವಾ ಏನು ಅನ್ನೋ ಬಗ್ಗೆ ಒಂದು ಸ್ಪಷ್ಟವಾದಂಥ ಮೆಸೇಜ್ ಅನ್ನ ಪಾಸ್ ಮಾಡಿಲ್ಲ. ಹೈಕಮಾಂಡ್ ಈ ರೀತಿ ಸುಮ್ಮನೆ ಇರೋದಕ್ಕೆ ಕೆಲವೊಂದಿಷ್ಟು ಪ್ರಭಾವಿ ನಾಯಕರೇ ಕಾರಣ ಅನ್ನುವಂತಹ ಮಾಹಿತಿ ಇದೀಗ ಸತೀಶ್ ಜಾರಕಿಹೊಳಿ ಅವರಿಗಿರ್ಬೋದು, ಮಹದೇವಪ್ಪ ಅವರಿಗಿರ್ಬೋದು, ಪರಮೇಶ್ವರ್ ಅವರಿಗಿರ್ಬೋದು ಮತ್ತು ಮುಖ್ಯಮಂತ್ರಿಗಳಿಗೆ ಸಿಕ್ಕಿದೆ. ಆ ಮಾಹಿತಿ ಆಧಾರದ ಮೇಲೆ ಅಕಸ್ಮಾತ್ ತಕ್ಷಣ ಹೈಕಮಾಂಡ್ ನೀವು ರೆಡಿಯಾಗಿ ಕ್ಯಾಬಿನೆಟ್ ರೀಶಫಲ್ ಮಾಡೋದಕ್ಕೆ ಅಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮುಂದಿನ ವಾರವಾಗಲಿ ತಕ್ಷಣವೇ ದೆಹಲಿ ಹೋಗೋದಕ್ಕೂ ಕೂಡ ಸಿದ್ಧರಾಗಿದ್ದಾರೆ. ಮತ್ತು ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಯಾವ ಶಾಸಕರನ್ನ ಮಂತ್ರಿಯಾಗಿ ಮುಂಬಡ್ತಿಯನ್ನ ಕೊಡಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದು ಪಟ್ಟಿ ರೆಡಿ ಇದೆ. ಹೈಕಮಾಂಡ್ ಬಳಿಯೂ ಕೂಡ ಯಾರನ್ನ ಕೈ ಬಿಡಬೇಕು ಅನ್ನೋ ಬಗ್ಗೆ ಒಂದು ಪಟ್ಟಿ ರೆಡಿ ಇದೆ. ಆದ್ರೆ ಇದರ ಮಧ್ಯೆ ಮುಂದಿನ ಒಂದಷ್ಟು ಭವಿಷ್ಯದ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಒಂದು ಪಟ್ಟಿಯನ್ನ ಇದರ ಹೈಕಮಾಂಡ್ ನ ಮುಂದೆ ಇಡಬಹುದು. ಆ ಕಾರಣಕ್ಕೋಸ್ಕರ ಯಾವ ರೀತಿಯ ಸ್ಟ್ರಾಟಜಿಗಳನ್ನ ಮಾಡಬೇಕು ಅನ್ನೋ ಬಗ್ಗೆಯೂ ಕೂಡ ಕೂಲಂಕುಷವಾದಂತಹ ಚರ್ಚೆ ಆದಂತೆ ಕಂಡು ಬರ್ತಾ ಇದೆ. ಇಲ್ಲಿ ಕೆಪಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಮತ್ತು ಕ್ಯಾಬಿನೆಟ್ ರೀಶಿಫಲ್ ಎರಡೂ ಕೂಡ ಒಂದು ರೀತಿಯಲ್ಲಿ ಇಂಟರ್ ಕನೆಕ್ಟೆಡ್. ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಹೇಳಿದ್ದಾರೆ, ಅವರು ನಾನು ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಡೋ ಸಂದರ್ಭದಲ್ಲಿ ಕ್ಯಾಬಿನೆಟ್ ಅನ್ನ ರೀಶಫಲ್ ಮಾಡಬೇಕು ಅನ್ನುವಂತಹ ಒಂದು ಒತ್ತಡವನ್ನ ಹೈಕಮಾಂಡ್ ನಾಯಕರ ಮೇಲೆ ಹಾಕಿದ್ದಾರೆ. ಹೀಗಾಗಿ ಅಕಸ್ಮಾತ್ ಆ ರೀತಿಯ ಬದಲಾವಣೆಗಳು ಆದಂತಹ ಸಂದರ್ಭದಲ್ಲಿ ಯಾರು ಆ ಆಯಕಟ್ಟಿನ ಜಾಗದಲ್ಲಿ ಕೂರಬೇಕು ಅನ್ನೋ ಬಗ್ಗೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ತಂತ್ರಗಾರಿಕೆ ಹೆಣದಂತೆ ಕಾಣ್ತಾ ಇದೆ. ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ಡಿನ್ನರ್ ಮೀಟಿಂಗ್ ಅಲ್ಲಿ ಭಾಗಿಯಾಗಿದ್ರು ಕೂಡ ಇಲ್ಲಿ ಅತ್ಯಂತ ಪ್ರಧಾನವಾಗಿ ಗಮನವನ್ನ ಸೆಳೆತಾ ಇರುವಂತದ್ದು ಸತೀಶ್ ಜಾರಕಿಹೊಳಿ ಅವರು. ಅವರೇ ಎಲ್ಲ ಸಚಿವರನ್ನ ಒಂದುಗೂಡಿಸಿದ್ದು, ಮುಖ್ಯಮಂತ್ರಿಗಳನ್ನ ಆಹ್ವಾನಿಸಿದ್ದು, ಈ ರೀತಿಯ ಚರ್ಚೆಗಳನ್ನ ಹುಟ್ಟು ಹಾಕಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರೇ. ಸತೀಶ್ ಜಾರಕಿಹೊಳಿ ಅವರು ಕೂಡ ಕೆಪಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣು ನೆಟ್ಟಿರುವಂತಹ ಕಾರಣಕ್ಕೋಸ್ಕರ ಸಚಿವ ಸ್ಥಾನವನ್ನು ನಿಭಾಯಿಸ್ತೀನಿ, ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಿ ಅನ್ನುವಂತಹ ಒತ್ತಡವನ್ನ ಅವರು ಕೂಡ ಹೈಕಮಾಂಡ್ ನಾಯಕರ ಮೇಲೆ ಹಾಕ್ತಿದ್ದಾರೆ. ಇದರ ಜೊತೆಗೆ ಕೆ ಎನ್ ರಾಜಣ್ಣ ಅವರಿಗೆ ಒನ್ ಮ್ಯಾನ್ ಒನ್ ಪೋಸ್ಟ್ ಜಾರಿಗೆ ಬರಬೇಕು ಅನ್ನುವಂತಹ ಆಗ್ರಹ ಇದೆ. ಅವರು ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವೇ ತಮ್ಮ ಬಾಣ ಬಿರುಸುಗಳನ್ನ ಬಿಡ್ತಾ ಇದ್ದಾರೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಜಾರಿಗೆ ಬಂದಿದ್ದೆ ಆದ್ರೆ ಆವಾಗ ಒಬ್ಬ ಸಚಿವರು ಕೈ ಬಿಟ್ಟು ಅವ್ರನ್ನ ಕೆಪಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಬೇಕಾಗುತ್ತೆ. ಕೆಪಿಸಿ ಅಧ್ಯಕ್ಷ ಸ್ಥಾನದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರು ಯಾವ ಸ್ಥಾನವನ್ನ ಭರ್ತಿ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನಾರ್ಥಕ ಚಿಹ್ನೆ ಆಗುತ್ತೆ. ಈ ಎಲ್ಲ ಕಾರಣಕ್ಕೋಸ್ಕರ ಹೊಸ ವರ್ಷದ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಹೊಸ ಹೊಸ ರೀತಿಯ ತಂತ್ರಗಾರಿಕೆಯನ್ನ ಎಲ್ಲ ನಾಯಕರು ಕೂಡ ಹೆಣಿತಾ ಇರುವಂಥದ್ದು ಅತ್ಯಂತ ಸ್ಪಷ್ಟವಾಗ್ತಾ ಇದೆ. ರಂಗನಾಥ್, ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಹೇಳ್ತಾ ಇದ್ರು, ಒಂದು ಲೆಕ್ಕದಲ್ಲಿ ಇದು ರೆಸಲ್ಯೂಷನ್, ಇದು ನೀವಿಯ ರೆಸಲ್ಯೂಷನ್ ಅಂತ. ಈ ರೆಸಲ್ಯೂಷನ್ ಯಾವ ರೀತಿ ರೆವಲ್ಯೂಷನ್ಗೆ ಕಾರಣ ಆಗುತ್ತೆ ನೋಡಬೇಕು.